ಪಲಾವ್ ಅವಲಕ್ಕಿ ಉಪ್ಪಿಟ್ಟಕ್ಕೆ ನಡ್ತದ. ಆಪಲ್ಲ ಆಪ ಬೇಡ ಬೇಡ ಸ್ವಲ್ಪ ಚಟ್ನಿ ಸ್ವಲ್ಪ ಸಾಂಬಾರು ಸ್ವಲ್ಪ 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 ಗಾಳ ಚಟ್ನಿ ಅಂತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಉತ್ತರ ಕರ್ನಾಟಕ ಶಂಕರಲಿಂಗ ಖಾನಾವಳಿ ಹತ್ರ ಇದ್ದೀನಿ. ನೋಡ್ಬೋದು ಮಿರ್ಚಿ ಬಜ್ಜಿ ತುಂಬ ಚೆನ್ನಾಗಿದೆ. ಈ ರಸ್ತೆ ಬದಿಯಲ್ಲಿ ಬೆಂಗಳೂರಲ್ಲಿ ಊಟಕ್ಕೆ ಯಾವುದೇ ರೀತಿ ಬರ ಇರಲ್ಲ. ಒಳ್ಳೆ ಚೆನ್ನಾಗಿರೋ ಊಟನೇ ಕಡಿಮೆ ರೇಟ್ಗೂ ಸಹ ಕೊಡ್ತಾರೆ. ನೀವೇನಾದರೂ ಮೌರ್ಯ ಸರ್ಕಲ್ ಕಡೆ ಏನಾದರೂ ಬಂದರೆ ಟೇಸ್ಟ್ ಮಾಡಿ. ಉತ್ತರ ಕರ್ನಾಟಕದ ಮಾತು ಖಾರನೇ, ಊಟನೂ ಖಾರನೇ, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಸಂಪೂರ್ಣವಾಗಿ ಅವರೇನೆಲ್ಲ ಅಡುಗೆಗಳು ಮಾಡ್ತಾರೆ ಎಲ್ಲ ನಾನು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ಹೋಗ್ತಾ ಇದ್ದೆ, ಹೋದಾಗ ನೋಡಿದೆ, ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ, ಮಾಡಿ ಅಂತ ಹೇಳಿದ್ರು. ಸೊ ನಾನು ಪಲಾವ್ ತೊಗೊಂಡೆ, ಮಿರ್ಚಿ ಬಜ್ಜಿ ತೊಗೊಂಡೆ. ಆ ಕಡೆ ಮಿರ್ಚಿ ಬಜ್ಜಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಫುಲ್ ಗರಂ ಖಾರ ಖಾರ ತುಂಬ ಚೆನ್ನಾಗಿರ್ತದೆ. ಸೊ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಸೂಪರಾಗಿದೆ. ಹಂಗೆ ಇದೆಲ್ಲ ಸಂಪೂರ್ಣ ವೀಡಿಯೋ ಸಹ ನಾನು ಮಾಡ್ತೀನಿ. ಬೆಂಗಳೂರಿನ ರಸ್ತೆ ಬದಿಯ ಮಾಡ್ತಕ್ಕಂಥವ್ರ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಅವ್ರಿಗೆ ವ್ಯಾಪಾರ ಎಲ್ಲ ಯಾವ ಥರ ಆಗುತ್ತೆ, ಜನ ಬರ್ತಾರ, ಇದೆಲ್ಲ ಸಹ ನಾನು ಸಂಪೂರ್ಣವಾಗಿ ವೀಡಿಯೋದಲ್ಲಿ ನೋಡ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಇಲ್ಲಿ? ಹೆಂಗಾಗುತ್ತೆ ಅಂಟಿ ವ್ಯಾಪಾರ ಎಲ್ಲ? ಇಲ್ಲಿ ಮಾತಾಡ್ರಿ, ಹಾಕ್ರಿ ಹುಷಾರಾಗಿ ಹಾಕ್ರಿ. ಕುಕ್ಕರ್ ಬಿದ್ದೋದು. ಏನಿದೆ ಕುಕ್ಕರಲ್ಲಿ? ಅಲಸಂದೆ ಕಾಳು. ಏನು ಸಾಂಬಾರ್ಗಾ? ಕಾಳು ಪಲ್ಯ. ಆಡಿ ಉತ್ತರ ಕರ್ನಾಟಕದ ಮಂದಿ ಅಂದರೆ ಸುಮ್ಮನೆನಾ? ಯಾವಾಗಿಂದ ಮಾಡ್ತಿದ್ದೀರಿ? ನಾವು ಒಂದು ತಿಂಗಳಾಯ್ತು ಮಾಡ್ಲಕತ್ತಿ. ಹೆಂಗಿದ್ರಿ ವ್ಯಾಪಾರ ಎಲ್ಲ? ಒಂದಿನ ಇರುತ್ತೆ, ಒಂದಿನ ಇರಲ್ಲ. ಅವರು ಸುಮ್ಮನೆ ಕುಂತ್ಕತ್ತರ, ನಾವು ಸುಮ್ಮನೆ ಕುಂತ್ಕತ್ತೀವಿ. ಕಸ್ಟಮರೇ ಬರಲ್ಲ, ಏನ್ ಮಾಡ್ಬೇಕು ನೋಡಿ. ಇವಾಗ ನಿಮ್ಮೂರ್ಗು ಬೆಂಗಳೂರಿಗೂ ಏನು ಅನಿಸ್ತತ್ರಿ? ಚೆನ್ನಾಗೈತೆ. ಚೆನ್ನಾಗೈತೆ ಬೆಂಗಳೂರು? ಚೆನ್ನಾಗೈತೆ ನೋಡಪ್ಪ. ಇದೇ ಕೆಲಸ ಮಾಡ್ಕೊಂಡು ಹೊಟ್ಟೆ ಜೀವನ ಮಾಡ್ಕೊಂಡು ಹಿಂಗೆ ಇದ್ದೀವಿ ನೋಡಿ ಬೆಂಗಳೂರಾಗೆ. ಏನೇನು ಮಾಡ್ತೀರಿ ಅಡುಗೆ ಎಲ್ಲ ಇವಾಗ? ಅಲಸಂದೆ ಕಾಳು, ರೊಟ್ಟಿ, ಚಪಾತಿ, ಅನ್ನ, ಸಾರು. ನಮ್ಮ ಕಡೆದು ಉತ್ತರ ಕರ್ನಾಟಕದ ಕಡೆದು ಆ ಕಡೆ ಫುಡ್ಡು. ಅಲ್ಲಿಂದ ಖಾರ ಉಪ್ಪು ಎಲ್ಲ ಅಲ್ಲಿಂದ ಊರಿಂದ ತರೋದು. ಊರಿನಿಂದ ತಂದು ಇಲ್ಲಿ ಮಾಡೋದು ಬೆಂಗಳೂರಲ್ಲಿ. ಹಿಂಗೆ ಮಾಡ್ತೀವಿ ನೋಡಪ್ಪ ನಾವು. ಹೆಂಗೆ ಬೆಂಗಳೂರು ಮಂದಿ ನೋಡಿ ಏನು ಅನ್ನಿಸ್ತು? ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ. ಚೆನ್ನಾಗೈತೆ. ಏನಂತಾರೆ ಉತ್ತರ ಕರ್ನಾಟಕದ ಊಟ ಚೆನ್ನಾಗೈತೆ ಅಂತಾರ? ಚೆನ್ನಾಗೈತೆ, ಖಾರ ಉಪ್ಪು ಎಲ್ಲ ಚೆನ್ನಾಗೈತೆ ಅಂತ. ಜಾಸ್ತಿ ಇದೆ ಅಂತ ಹೇಳಲ್ಲ? ಏನು ಹೇಳಲ್ಲ. ನೀವು ಜಾಸ್ತಿ ಅಲ್ಲ ಇಕ್ಕೋದು? ನಾವು ಜಾಸ್ತಿ ಇಕ್ಕೋದು, ಹಂಗೆ ಊಟ ಮಾಡಿ ಹೋಗ್ತಾರ. ಹಂಗೆ ಊಟ ಮಾಡಿ ಹೋಗ್ತಾರ? ನೀವೇನು ಹಾಡೆಲ್ಲ ಹೇಳ್ತೀರ ಅಂತೆಲ್ಲ? ಹೇಳ್ತೀವಿ. ಮತ್ತೆ ಇವಾಗ ಹೇಳ್ರಲ್ಲ, ಹಾಡೋಣ? ಹಾಡ್ರಿ. ಮಲ್ಲಿಗೆ ಹೂವ ಚೆಲ್ಲತ ಬರುವಾಗ ಕಲ್ಯಾಣದೇ ಸೇರು ಕಾಡಿಯವರೇ, ಕಲ್ಯಾಣದೇ ಸೇರು ಕಡಿಯಾಗೆ ಬರುವಾಗ ಚಂದ ಮಲ್ಲೆ ಚನ ತೂಗೀರೆ ನೀವು ತೂಗೀರೆ. ಸಂಪೇಗೆ ಹೂವ ಚೆಲ್ಲತ ಬರುವಾಗ ಕಂಕಣದೇ ಸೇರು ಕಾಡಿಯವರೇ, ಕಂಕಣದೇ ಸೇರು ಕಡಿಯಾಗಿ ಬರುವಾಗ ಹಂಪೀರ್ ಪಕ್ಷನ ತೂಗೀರೆ ನೀವು ತೂಗೀರೆ. ತೂಗಿರಿ ರಂದನ ತೂಗಿರಿ ಚಂದನ ತೂಗಿರಿ ಎತ್ತ ಕಾರ ಕನ್ಯೆ, ತೂಗಿರಿ ಎತ್ತ ಕರ್ಕರೆ ಒಪ್ಪೈನ ಭಾಗಿವಂತವರೆಲ್ಲ ತೂಗೀರೆ ನೀವು ತೂಗೀರೆ. ಏನ್ ಆಡಿದ್ದು? ತೊಟ್ಲಾಗ ಹಾಕೋದು. ಅಂದ್ರೆ ಮಗುನ ಹುಟ್ಟಿದಾಗ ತೊಟ್ಲಾಗ ಹಾಕದ? ನೀವು ಈ ತರ ಹಾಡೆಲ್ಲ ಹೇಳ್ತಿದ್ರ ಅಲ್ಲಿ? ಮತ್ತೆ ಏನು ಸಮಾಚಾರ? ಬೆಂಗಳೂರು ಸಮಾಚಾರ? ಬೆಂಗಳೂರಲ್ಲಿ ಯಾರು ಆಡಲ್ಲ ನಮ್ಮ ತರ. ಬೆಂಗಳೂರಾಗ ಯಾರಿಗೂ ಗೊತ್ತಿಲ್ಲಲ್ರಿ? ಬೆಂಗಳೂರಾಗ ಯಾರಿಗೂ ಗೊತ್ತೇ ಇಲ್ಲಲ್ಲ ಇವೆಲ್ಲ ಹಾಡುಗಳು? ನೀವೇ ಆಡೋದು? ಹೆಂಗ ಅನಿಸತ್ ಬೆಂಗಳೂರು ಎಲ್ಲ ನಿಮ್ಗೆ ಈಗ? ಯಾಕಂದ್ರೆ ನಿಮ್ಮ ಭಾಗದ ಜೀವನ ಬೇರೆ, ಇಲ್ಲಿ ಬೇರೆ ತರ ಇರ್ತದೆ ಜೀವನ ಬೇರೆ. ನಿಮ್ಗೆ ಏನ್ ಅನಿಸತ್ತೆ? ಇಲ್ಲಿ ನಿಮ್ಗೆ ಚೆನ್ನಾಗೈತೆ ಅನಿಸತ್ತ?
ಹಾಂ ನಾವ್ ಇಲ್ಲೇ ಇದ್ವಿ. ಹೌದಾ 34 ವರ್ಷ ಇಲ್ಲೇ ಇದ್ದೀರಾ ಹಾಂ ನಾವೆಲ್ಲ ಮಕ್ಕಳು ಮರಿ ಎಲ್ಲ ಇಲ್ಲೇ ಇದ್ವಿ. ಹಾಂ ಓಕೆ ಓಕೆ ನಾಲ್ಕು 4 ತಾತ ಮನೇಲಿ ಇರ್ತಾನ ಎಣ್ಣೆ ಹೊಡ್ಕೊಂಡು ಬಂದು ಹಂಗಿರ್ತಾನ. ಊಟ ನಿಮ್ಮದು ಎಣ್ಣೆ ತಾತಂದು ತಾತ ಹಾಂ ನೀವೇನು ಕೇಳಲ್ಲ ಕುಡಿಯೋದ್ರೆ ಕೇಳಿದ್ರೆ ನಾ ಏನ್ ಮಾಡ್ಲಿ ನನ್ ದುಡ್ಡು ನನಗೆ ಹೇಳ್ತಾನ ಅವ. ನಿಮ್ಗೆ ಬೇ ನಮ್ಮ ದುಡ್ಡು ಅಂತಾರ ಓ ಚೀಲ ಚಂದ ಕಾಕ ಚೀಲ ತಳಗ ಚಂದಗೆ ಮಗ ಈ ಸುಮ್ಮನೆ ರೀ ಆಂಟಿ ನೀವು ಅಂತಲ್ಲ ದುಡ್ಡು ಯಾರು ತೋತಾರ ಅವನೇ ತೋತಾನ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ ಅವರು ನಿಮ್ಗೆ ಹೋಟ್ಲು ಸಾಕ್ ಮಾಡು ಭಾಳ ಕಟ್ ಮಾಡಬೇಡ ಉಳಿತಂದ್ರ ಚಂಜಿಕ್ ನೋಡೋಣ. ಆಂಟಿ ಏನು ಸಾಂಬಾರು ಇದು ಬೇಳೆ ಸಾಂಬಾರು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಆಂಟಿ ಇದಕ್ಕೆಲ್ಲ ತೊಗರಿ ಬೇಳೆ ಸಾಂಬಾರು ಹಾಂ ನಮ್ಮ ಮಸಾಲೆ ಖಾರು ಹಾಂ ಎಣ್ಣೆ ಉಪ್ಪು ಎಣ್ಣೆ ಉಪ್ಪು ಮತ್ತೆ ಹಾಂ ಹಾಂ ಗರಂ ಮಸಾಲೆ ಇಷ್ಟ್ ಹಾಕ್ತೀವಿ. ಆಂಟಿ ಈಗ ಬೆಂಗಳೂರು ಜನ ನಮಗೆ ಖಾರ ಜಾಸ್ತಿ ಆಯಿತು ಅಂತ ಯಾವತ್ತೂ ಹೇಳಿಲ್ವಾ ಯಾರು ಹೇಳಲ್ಲ. ಊಟ ಮಾಡೋರು ತಿಂತಾರ ಹಂಗೆ ಹಾಂ ಇನ್ನ ಖಾರ ಸ್ವಲ್ಪ ಕಮ್ಮಿನೇ ಅಂತಾರಣ್ಣ. ಕಮ್ಮಿ ಅಂತಾರ ನೀವು ಹೆಂಗೆ ಉತ್ತರ ಕರ್ನಾಟಕದ ಖಾರನ ಇಕ್ತೀರಾ ನಮ್ದೇ ಖಾರ ನೋಡ ಖಾರ ಇರಲೇಬೇಕು ನಮ್ಮ ಕಡೆ ಖಾರ ಇದು ಓ ನಿಮ್ಮದು ಖಾರ ಇದು ಓ ಖಾರ ಅಂದರೆ ಫುಲ್ ಇರ್ತದೆ ಬಿಡ್ರಿ ಖಾರ ಹಂಗಾರ ಅದು ನೆಲಗಿ ಹಚ್ಚಿ ನೋಡಿ ನಮ್ಮ ಖಾರ ಹೆಂಗೈತಿ. ಹಾಂ ಹಾ ಫುಲ್ ಕಳೆದೋಗ್ಬೇಕು ಸಾಯಂಕಾಲ ಎಲ್ಲ ಖಾರ ಎಣ್ಣೆ ಇವ್ ತಿಂತಾರಣ್ಣ ಇದು. ಹಾಂ ಹಾಂ ಖಾರ ಎಣ್ಣೆ ಕಡಕ್ ರೊಟ್ಟಿ. ಕಡಕ್ ರೊಟ್ಟಿ ಹಾ ಹಾಂ ಹಾಂ ಕಡಕ್ ರೊಟ್ಟಿ ಸಾಯಂಕಾಲ ಇಡ್ಲಿ ಸಾಂಬಾರೆಲ್ಲ ಮಾಡ್ತೀವಲ್ಲ ಹಾಂ 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 ಕುಡ್ಕೊಂಡು ಬರ್ತಿರ್ತಾರ ಯಾರು ಅವರು ಎಣ್ಣೆ ರೊಟ್ಟಿ ಹಾಕೊಂಡು ಖಾರ ಎಲ್ಲ ಹಾಕೊಂಡು ಮೊಸರು ಹಾಕೊಂಡು ತಿಂತಾರೆ. ಹಾಂ 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 ಬೇಳೆ ಸಾಂಬಾರು ಇರ್ತೈತಿ. ಸಾಯಂಕಾಲ ದೋಸೆ ಇಡ್ಲಿ ಪಲಾವು ಚಿತ್ರಾನ್ನ ಮಾಡ್ತೀವಿ. ಹಾಂ 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 ಆಂಟಿ ನಿಮ್ಮ ಅಂಗಡಿಗೆ ಬರೋರು ಜಾಸ್ತಿ ಏನು ಇಷ್ಟಪಡ್ತಾರೆ ಏನು ಇಷ್ಟಪಡ್ತಾರೆ ಇದೆ ಊಟ ಚೆನ್ನಾಗೈತೆ. ಹಾಂ ಜೋಳ ರೊಟ್ಟಿ ಚಪಾತಿ ಚೆನ್ನಾಗಿ ಇರ್ತಾರ. ಹ್ಞೂ 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 ಅನ್ನ ಸಾಂಬಾರು ಚೆನ್ನಾಗಿ ಇರ್ತಾರ. ನಮ್ಮ ಸಾಂಬಾರು ಚೆನ್ನಾಗಿರ್ತಾರ. ಹಾಂ ಕಾಳು ಪಲ್ಯ ಇಷ್ಟಪಡ್ತಾರ ಅವರು. ಹಾಂ ಹಾಂ ತರಕಾರಿ ಡೈಲಿ ಒಂದು ತರಕಾರಿ ಮಾಡ್ಕೋತೇವು. ಹ್ಞೂ 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 ಒಂದೇ ಬೇಜಾರು ಮಾಡ್ಕೋತಾರಲ್ಲ ಡೈಲಿ ಮಾಡ್ತೇವೆ. ಹಾಂ 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 ಕಾಳು ಪಲ್ಯ ಮಾಡ್ತೇವೆ ಒಂದು ತರಕಾರಿ ಮಾಡ್ಕೋತೇವೆ. ಬೇಳೆ ಸಾಂಬಾರು ನುಗ್ಗೆಕಾಯಿ ಹಾಕಿ ಮಾಡ್ಕೋತೇವೆ. ನಾವು ತರಕಾರಿ ಹಾಕಲ್ಲ ಜಾಸ್ತಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಅಷ್ಟೇ. ಅಷ್ಟೇ. ಆಂಟಿ ನೀವು ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯಿತು ನಾವು ನಮ್ಮ ಮಗ ಬಂದು 4-5 ವರ್ಷ ಆಯ್ತು. ನಾನು ಬಂದು ವರ್ಷ ಆಯ್ತು. 1 ವರ್ಷ ಆಯಿತು ಈಗ ಅಲ್ಲಿ ಇರೋ ಜೀವನನೇ ಬೇರೆ ಇಲ್ಲೇ ಬೇರೆ ಥರ ಇರ್ತದೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲಿ ಇಲ್ಲಿ ಮಾಡೋದು ಎಲ್ಲ ಕಡೆ ಮಾಡೋದು ಅಷ್ಟೇ. ನಮ್ಮ ಏನು ಕೆಲಸ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡಬೇಕು ನಮ್ಮ ಊರಲ್ಲಿ ನಾವು ಜಮೀನಲ್ಲಿ ಮಾಡಬೇಕು. ಹಾಂ ಇಲ್ಲಿ ಬಂದು ನಾನು ಬೇರೆದವ್ರ ಹೋಟೆಲಲ್ಲಿ ಒಂದು 2 ತಿಂಗಳ ಕೆಲಸ ಮಾಡ್ದೆ. ಹಾಂ ಹಾಂ ಆಮೇಲೆ 4 ತಿಂಗಳಾಯ್ತು ನಾವು ತಾಯಿ ಮಗ ಮಾಡ್ಕೋತೀವಿ. ಹಾಂ ನೀವು ಸ್ವಂತ ಮಾಡ್ತಿದ್ದೀರಾ ಆಂಟಿ ಇವಾಗ ನಿಮಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಜೀವನ ಮಾಡ್ಬೋದಾ ಒಂದು ದಿವಸ ಆಗಲ್ಲ ಹೆಂಗೆ ಪರವಾಗಿಲ್ವಾ ಹಂಗೆ ಪರವಾಗಿಲ್ಲ ನಡೀತತೆ ನಡೀತೈತಿ. ಏನು ತೊಂದರೆ ಇಲ್ಲ ಇಲ್ಲ ಹಂಗೆ ನಡೀತೈತಿ. ಹಾಂ 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 ಒಂದ್ ದಿವಸ ಜನ ಜಾಸ್ತಿ ಇರ್ತಾರ, ಒಂದ್ ದಿವಸ ಕಮ್ಮಿ ಇರ್ತಾರ. ಹಾಂ 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 ಹಂಗೆ ನಡೀತೈತಿ. ಹಾಂ ಹಾಂ ಬಂದ್ರೆ ಅಷ್ಟು ಜನ ಒಮ್ಮೆ ಬಂದು ಬಿಡ್ತಾರ. ಆಮೇಲೆ ಒಂದೊಂದ್ ದಿವಸ ಏನೋ ಕಮ್ಮಿ ಇರ್ತಾರ ನಡೆಯೋದು. ಇವಾಗ ನಿಮ್ಮ ಹೋಟ್ಲಿಗೆ ಆಂಟಿ ಜಾಸ್ತಿ ಎಲ್ಲ ಯಾರು ಬರ್ತಾರೆ ಕಂಬರಿ ಎಲ್ಲ ಓಲೋ ಬರ್ದವ್ರೆ ಬರ್ತಾರೆ. ಆಟೋ ಡ್ರೈವರ್ಸು ಓಲಾ ಒಬ್ಬರ್ಸು ಹಾಂ ಕೂಲಿ ಕಾರ್ಮಿಕರು ನಮ್ಮ ಕಡೆ ಎಲ್ಲ ಕಂಪನಿ ಆಫೀಸ್ ಜಾಸ್ತಿ ಇಲ್ಲಲ್ಲ. ಹಾಂ ಹಾಂ ಆ ಹಾಂ ಕಡೆ ಬೇರೆ ಕಡೆ ಅದಾರ. ಈ ಕಡೆ ನಮ್ಮ ಕಡೆ ಇಷ್ಟು ಓಲೋ ಬರ್ದವ್ರು ಆಟೋದವರು ಇವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರ. ಬಸ್ದವರು ಸಾಯಂಕಾಲ ಬಸ್ಸಿನವರೆಲ್ಲ ಬಂದು ಊಟ ಮಾಡ್ಕೊಂಡು. ಆಂಟಿ ನಿಮ್ಮದು ಯಾವ ಊರು ನಮ್ಮದು ಬಿಜಾಪುರದಲ್ಲಿ ಇಂಡಿ ಅಗರ್ಖೇಡ. ಊರ ಹೆಸರು ಅಗರ್ಖೇಡ ಇಂಡಿ ಅಗರ್ಖೇಡ. ಹಾಂ ಹಾಂ ಜಿಲ್ಲಾ ನಮ್ಮದು ತಾಲೂಕಾ ಇಂಡಿ. ಹಾಂ ಹಾಂ ಮುಂದೆ 20 ಕಿಲೋಮೀಟರ್ ನಮ್ಮ ಅಗರ್ಖೇಡ. ನಿಮ್ಗೆ ಯಾಕೆ ಅನ್ನಿಸ್ತು ಬೆಂಗಳೂರಲ್ಲಿ ಈ ಥರ ಹೋಟ್ಲು ಮಾಡಬೇಕು ಅಂತ ಮಾಡಬೇಕು ಅನ್ನಿಸ್ತು ಬೆಂಗಳೂರಿಗೆ ಹೋಗ್ತಾರೆ ನಾವು ಹೋಗನ್ರಿ ಮಾಡೋಣ ಹೋಟ್ಲು ಅಂತ. ಓಕೆ ಆಂಟಿ ನಿಮ್ಮ ಹೆಸರು ಆಂಟಿ ಕಮಲಾ. ಕಮಲಾ ನಿಮ್ಮ ಹೆಸರು ಓಕೆ ಆಂಟಿ. ಯಾಕೆ ಆಫ್ ಮಾಡಪ್ಪ ಖುದ್ದು. ಎಷ್ಟಾಗ್ತಾವೆ ಚಪಾತಿ ಅದ್ರಾಗ ಇವಾಗ 30 ಡೈಲಿ ಎಷ್ಟು ಮಾಡ್ತೀರಾ ಎಷ್ಟಾದ್ರೆ ಅಷ್ಟು
ಬೇಕಾದಷ್ಟು ಖರ್ಚಾದಂಗೆಲ್ಲ. ಹೌವ, ನೀವು ಊಟ ಮಾಡಿರಿ? ನಾಷ್ಟ ಮಾಡಿದ್ರಾ? ಅದು ಮಾಡಿಲ್ಲ? ಯಾಕೆ? ಓ, ಫುಲ್ಲು ಬ್ಯುಸಿ ಇದ್ದೀರಾ ನೀವು ಇವಾಗ, ಫುಲ್ ಡಿಮ್ಯಾಂಡ್ ಇವಾಗ. ಕಳಿಸ್ರಿ ಹೇಳ್ತೀನಿ. ಹಾಂ ಹಾಂ, ಹೌದಾ? ಹ್ಞೂ ಚೆನ್ನಾಗಿ ಬರಲ್ಲ, ಕಾಲು ಸಿಕ್ಕಬೇಕು. ನೀರು ಬಿಡ್ತದ ಈಗ, ನೀರ ಹಾಕಿ ಈಗ ಅಷ್ಟೇ ನೀ ಹಾಕ್ತಾರ ಉರ್ಲಿಕ್ಕ. ಕೊಡು ಇದು ಪಲಾವ್ ಅದ, ಅವಲಕ್ಕಿ, ಉಪ್ಪಿಟ್ಟೈತೆ, ನಡ್ತದ. ಆಪಲ್ಲ ಆಪ ಬೇಡ ಬೇಡ, ಸ್ವಲ್ಪ ಕೆಟ್ಟಿ, ಸ್ವಲ್ಪ ಸಾಕಾಗಲ್ಲ, ಸ್ವಲ್ಪ 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 ಗಾಢ ಚಟ್ನಿ ಹಾಕ್ತ ನೋಡ್ರಿ ಸಾಕು ಸಾಕು ನಾವು ಉಪ್ಪಿಟ್ಟು ಹಾಕೋದು.